ಸೊ ಎಲ್ಲಿದ್ಯಮ್ಮ ಇಷ್ಟು ವರ್ಷ ಅಂತ ಕೇಳಿ ಬಹಳ ಖುಷಿ ಪಟ್ಟು ಇಲ್ಲಿ ಕೆಲಸ ಮಾಡ್ತೀಯ ನನ್ ಜೊತೆ ಅಂತ ಕೇಳಿದ್ರು. ಅಂಡ್ ಫಸ್ಟ್ ಟೈಮ್ ನಾನ್ ನೋಡಿದಾಗ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ SPB ಸರ್. ದೇವಲೋಕ ಪ್ರೇಮಲೋಕ ಅಂತ ಚಿತ್ರಮ್ಮ ಹಾಡಿದಂತ ಹಾಡು, ಆ ಹಾಡಿನ ಶೂಟಿಂಗ್ ಅದ್ರ ಒಂದ್ ಮಗು ವಾಯ್ಸ್ ಬರುತ್ತೆ. ಅದ ನಂತರ ನಂಗೆ ಬಹಳಷ್ಟು ಅವಕಾಶಗಳು ಸಿಕ್ತು ಅವ್ರ ಜೊತೆ ವೇದಿಕೆ ಹಂಚ್ಕೊಳಕ್ಕೆ. ಬಹುಶಃ ಅವರ ಕೊನೆಯ ಸಿನಿಮಾ ಹಾಡುಗಳಿಗೆ ಯಾವುದೇ ಒಂದು ಸಿಲೆಬಸ್ ಇಲ್ಲ, ಇವರೆಲ್ಲ ಫಾರ್ಮ್ ಆಫ್ ಮ್ಯೂಸಿಕ್ ಗೆ ಸಿಲೆಬಸ್ ಇದೆ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಮೊದಲಿಗೆ ಚಿತ್ತಾರ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ ಮೇಡಮ್? ತುಂಬಾ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನಿಮ್ಮ ಬಾಲ್ಯದ ಬಗ್ಗೆ ನೆನಪಿದೆ, ಏನಾದ್ರು ಹೇಳ್ಕೋಬಹುದಾ, ಶೇರ್ ಮಾಡಬಹುದು? ನಿಮ್ ಬಾಲ್ಯ ಹೇಗಿತ್ತು, ಹೈಸ್ಕೂಲ್ ಹೇಗಿತ್ತು, PUC ಹೆಂಗ್ ಮಾಡಿದ್ರಿ, ನನ್ನ ಪ್ರೇಕ್ಷಕರಿಗೋಸ್ಕರ? ಬಾಲ್ಯ ಅಂದ್ರೆ ತುಂಬಾನೇ ಆಕ್ಟಿವ್ ಕಿಡ್ ನಾನು. ಆವಾಗಿಂದಾನೇ ಸಂಗೀತದಲ್ಲಿ ಬಹಳ ಆಸಕ್ತಿ. ನನಗೂ ನೆನ್ಪಿಲ್ದೆ ಇರುವ ವಯಸ್ಸಲ್ಲಿ, ಅಂದ್ರೆ ನಾನು ಹಾರ್ಡ್ಲಿ 2 years old, ಆವಾಗ್ಲೇ ತುಂಬಾ ಹಾಡುಗಳು ಕೇಳ್ತಾ ಇದ್ದೆ. ನಮ್ಮ ಅಪ್ಪ ಅಮ್ಮ ದೇ ಆರ್ ಮ್ಯೂಸಿಕ್ ಲವರ್ಸ್. ಅವ್ರ ಹತ್ರ ಬಹಳಷ್ಟು ಕಲೆಕ್ಷನ್ ಇತ್ತು ಮ್ಯೂಸಿಕ್ದು. ಇದು ಹಳೆಯ ಹಿಂದಿ ಚಿತ್ರಗೀತೆಗಳು ಜಾಸ್ತಿ ಕೇಳ್ತಾ ಇದ್ರು, ಕನ್ನಡನು ಭಾವಗೀತೆಗಳು, ಫೋಕ್, ಆಮೇಲೆ ಕ್ಲಾಸಿಕಲ್ ಕೂಡ ಕೇಳ್ತಾ ಇದ್ರು. ನಮ್ಮ ಅಪ್ಪಂಗೆ ಭೀಮಸೇನ್ ಜೋಶಿ ಅವರ ಹಾಡುಗಳಂದ್ರೆ ಬಹಳ ಇಷ್ಟ. ಸೊ ಎಲ್ಲಾ ರೀತಿ ಆಲ್ ಜಾನ್ರಾ ಹಾಡುಗಳು ಪ್ಲೇ ಆಗ್ತಾನೆ ಇತ್ತು. ರೇಡಿಯೋದಲ್ಲಿ ಬರೋ ಹಾಡುಗಳು ಇದೆಲ್ಲ ಕೇಳಿ ಕೇಳಿ ನಮಗೆ ಇನ್ನು ಕೇಳ್ಬೇಕು, ಅದೇ ಹಾಡು ಪ್ಲೇ ಮಾಡ್ಬೇಕು ಅಂತೆಲ್ಲ ಹಠ ಮಾಡ್ತಾ ಇದ್ನಂತೆ. ಸೊ ಅದಕ್ಕೋಸ್ಕರ ನನಗೋಸ್ಕರ ಟೇಪ್ ರೆಕಾರ್ಡರ್ ಅಲ್ಲಿ ಬಂದಿದ್ದನ್ನ ರೆಕಾರ್ಡ್ ಮಾಡಿ ನನಗೆ ಪ್ಲೇ ಮಾಡಿಸಿ, ಸೊ ಅದನ್ನೇ ಗುನ್ಗೋದು ಈ ತರ ಎಲ್ಲ ಮಾಡ್ತಾ ಇದ್ದಿದ್ದನ್ನ ನೋಡಿ ನನ್ಗೊಂದ್ 5.5-6 ವರ್ಷ ಆಗುವಾಗ ನನ್ನನ್ನ ಕ್ಲಾಸಸ್ಗೆ ಸೇರ್ಸಿದ್ರು. ಮೊದಲಿಗೆ ಸೇರ್ಕೊಂಡಿದ್ ನಾನು ಭರತನಾಟ್ಯಂ ಕ್ಲಾಸಸ್. ಡಾನ್ಸ್ ಅಲ್ಲಿ ಕೂಡ ಬಹಳ ಆಸಕ್ತಿ ಇತ್ತು ಅವಾಗ. ಸೊ ಭರತನಾಟ್ಯಂ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಅದರ ಜೊತೆಗೆ ವೀಣೆ, ಇಷ್ಟು ಕಲಿತಾ ಇದ್ದೆ. ಸೊ ಶಾಲೆಯಲ್ಲಿ ಕೂಡ ಸಾಕಷ್ಟು ಪ್ರೋತ್ಸಾಹ ಸಿಕ್ತು. ಎಲ್ಲ ಕಾಂಪಿಟಿಷನ್ಸ್ಗೆ ನನ್ನನ್ನ ಕಳಿಸ್ತಾ ಇದ್ರು. ಓದೋದ್ರಲ್ಲೂ ಚೆನ್ನಾಗೇ ಇದ್ದೆ ನಾನು. ಸ್ಕೂಲಲ್ಲೇ ಬೇಗ ಬೇಗ ಹೋಮ್ ವರ್ಕ್ ಮುಗಿಸಿ ಮನೆಗ್ ಬರೋಷ್ರಲ್ಲಿ ಎಲ್ಲಾ ಕ್ಲಾಸಸ್ಗೆ ಟೈಮ್ ಸಿಗೋಕೆ ಅಂತ ಕ್ಲಾಸಲ್ಲೇ ಎಲ್ಲ ಹೋಮ್ ವರ್ಕ್ ಎಲ್ಲ ಮುಗಿಸ್ತಾ ಇದ್ದೆ, ಆ ತರ. ಸೊ ಎಲ್ಲವನ್ನ ಇಷ್ಟಪಟ್ಟು ಮಾಡ್ತಾ ಇದ್ದೆ ನಾನು. ಸೊ ಬಾಲ್ಯದ ದಿನಗಳು ಹೀಗೆ, ಅಂದ್ರೆ ಜಾಸ್ತಿ ಇದ್ರಲ್ಲೇ ಹೋಗ್ತಾ ಇತ್ತು. ನಾನು ಈ ಆಟದಲ್ಲೆಲ್ಲ ಅಷ್ಟೊಂದು ಆಸಕ್ತಿ ಇರ್ಲಿಲ್ಲ. ಸಂಗೀತ, ನೃತ್ಯ ಇದ್ರಲ್ಲೇ ಜಾಸ್ತಿ ತೊಡಗಿಸ್ಕೊತಾ ಇದ್ದೆ. ಓಕೆ, ಅದೇ 2 ವರ್ಷದಲ್ಲಿ ನೀವು ಶುರು ಮಾಡಿದ್ರಿ. ಬಟ್ ಈ ಸಿನಿಮಾ ಸಂಗೀತಕ್ಕೆ ಹೆಂಗ್ ಎಂಟ್ರಿ ಆದ್ರಿ, ಅವಕಾಶ ಹೆಂಗ್ ಸಿಕ್ತು? ಎದೆ ತುಂಬಿ ಹಾಡುವೆನು ಅನ್ನೋ ಒಂದು ಕಾರ್ಯಕ್ರಮ, ಅದ್ರಲ್ಲಿ ಕಾಂಪಿಟೇಷನ್ ಸೀರೀಸ್ ಶುರು ಆಗೋಕ್ ಮುಂಚೆ ಒಂದು ಸುಮಾರು 1 ವರ್ಷ ಅನ್ಸತ್ತೆ SPB ಸರ್ ಅವ್ರ ಹಾಡಿದ ಹಾಡುಗಳನ್ನ ಹಾಡ್ತಾ ಇದ್ರು. ಅಂಡ್ ಅವ್ರ ಜೊತೆ ಬೇರೆ ಪ್ಲೇ ಬ್ಯಾಕ್ ಸಿಂಗರ್ಸ್ ಎಲ್ಲ ಡ್ಯೂಯೆಟ್ ಹಾಡ್ತಾ ಇದ್ರು. ಸೊ ಒಂದಿನ ಅನೌನ್ಸ್ಮೆಂಟ್ ಬಂತು, ನನ್ ಜೊತೆ ನೀವು ಕೂಡ ನಿಂತ್ಕೊಂಡು ಡ್ಯೂಯೆಟ್ ಹಾಡ್ಬೇಕಂದ್ರೆ ನೀವು ನಿಮ್ಮ ಯಾವ್ದಾದ್ರು CD ಕಳಿಸಿ ಅಂತ. ಸೊ ನಮ್ಮ ಮನೇಲಿ ಆವಾಗ ಯಾವುದೇ ಸಲಕರಣೆಗಳು ಇರ್ಲಿಲ್ಲ ರೆಕಾರ್ಡ್ ಎಲ್ಲ ಮಾಡೋ ಅಷ್ಟು. ನಾನು ಸ್ವಲ್ಪ ಅಸಡ್ಡೆ ಮಾಡ್ದೆ, ಎಷ್ಟು ಜನ ಕಳಿಸ್ತಾರೇನೋ, ನಾವೆಲ್ಲ ಎಲ್ಲಿ ಸಿಲೆಕ್ಟ್ ಆಗ್ತೀವಿ ಅಂತ. ಬಟ್ ನಮ್ಮಮ್ಮ ಬಹಳ ಪ್ರೋತ್ಸಾಹ ಮಾಡಿದ್ರು. ಸಿಲೆಕ್ಟ್ ಆಗಿಲ್ಲ ಅಂದ್ರೆ ಇಟ್ಸ್ ಓಕೆ, ಬಟ್ ಸಿಲೆಕ್ಟ್ ಆದ್ರೆ ಒಂದು ಒಳ್ಳೆ ಅವಕಾಶ ಅಲ್ವಾ, ಕಳ್ಸು ಅಂತ. ಸೊ ಮನೆಯಲ್ಲೇ ಸುಮ್ನೆ ಹಾಗೆ ರೆಕಾರ್ಡ್ ಮಾಡಿ ಕಳ್ಸಿರೋದು. ಅಂಡ್ ಬಹಳ ಲಕ್ಷಾಂತರ ಎಂಟ್ರೀಸ್ ಬಂತು, ಅದರಲ್ಲಿ ಐ ಗಾಟ್ ಸಿಲೆಕ್ಟೆಡ್. ಅವ್ರ ಜೊತೆ ನಿಂತ್ಕೊಂಡು ಬಹಳಷ್ಟು ಡ್ಯೂಯೆಟ್ಸ್ ಹಾಡೋಕೆ ಅವಕಾಶ ಸಿಕ್ತು. ಆಮೇಲೆ ಆ ಎಪಿಸೋಡ್ ಬಹಳ ಇಷ್ಟಪಟ್ಟು ಮತ್ತೊಂದ್ಸಲ ಕರೆದು ಹಾಡ್ಸಿದ್ರು. ಸೊ ಈ CD-ಯನ್ನ ನಾನು ಡೆಮೋ ತರ ಯೂಸ್ ಮಾಡಿ ಬಹಳಷ್ಟು ಇದು ಸ್ಟುಡಿಯೋಸ್ಗೆ ಅಪ್ರೋಚ್ ಆದೆ. ಅಂಡ್ ವೇಟ್ ಮಾಡಿದೆ. ಇಟ್ ವಾಸ್ ನಾಟ್ ಅ ವೆರಿ ಈಸಿ ವೆಲ್ಕಮ್ ತರ ಏನಿರ್ಲಿಲ್ಲ. ಸೊ ಹಾಗೆ ಕೊಟ್ಟಿದ್ದಾಗ ಜೇಂಕಾರ್ ಸ್ಟುಡಿಯೋದಲ್ಲಿ ಒಂದ್ ದಿವಸ ಟ್ರ್ಯಾಕ್ ಸಿಂಗರ್ ಬಂದಿರ್ಲಿಲ್ಲ. ಹಾಗಾಗಿ ಅವ್ರು ನನಗೆ ಕಾಲ್ ಮಾಡಿದ್ರು, ನೀವು ಬಂದು ಹಾಡ್ಬೋದಾ ಇವತ್ತು, ಟ್ರ್ಯಾಕ್ ಹಾಡ್ಬೋದಾ ಅಂತ. ಯಾವ್ದೋ ಒಂದು ಡಿವೋಷನಲ್ ಪ್ರಾಜೆಕ್ಟ್ ನಡೀತಾ ಇತ್ತು, ಮಾರುತಿ ನೀರಸ್ಕರ್ ಅವರ ಮ್ಯೂಸಿಕ್. ಸೊ ನನ್ ಟ್ರ್ಯಾಕ್ ಸಿಂಗಿಂಗ್ ಏನು ಅಂತ ಗೊತ್ತಿರ್ಲಿಲ್ಲ. ಹೋಗಿ ಯಾರೋ ಒಬ್ರು ರಾಗಮಾಲಿಕೆ ಒಂದು ಹಾಡು ಹಾಡ್ತಾ ಇದ್ರು. ಈ ಹಾಡನ್ನ ನೀವ್ ಇವಾಗ ಟ್ರ್ಯಾಕ್ ಹಾಡ್ಬೇಕಂತ ನಾನ್ ಕೇಳ್ದೆ. ಆಯ್ತು ಅಂತ. ಸೊ ಹೋಗಿ ಹಾಡಿ ಅಂದ್ರು. ಹಾಗೆ ತಕ್ಷಣ ಹಾಡ್ಬೇಕಾ ಅಂತ. ಸೊ ಇನ್ನೊಂದ್ಸಲ ಹಾಡಿ ಅಂತ ಕೇಳ್ದೆ. ನಾನು ಶಾಸ್ತ್ರೀಯ ಅಭ್ಯಾಸ ಇದ್ದಿದ್ರಿಂದ ನಂಗೆ ನೊಟೇಶನ್ಸ್ ಎಲ್ಲ ಬರೆಯೋಕ್ ಗೊತ್ತಿತ್ತು. ಸೊ
ದಟ್ ವಾಸ್ ಅ ಬ್ಲೆಸ್ಸಿಂಗ್. ಸೊ ನೋಟ್ಸ್ ಎಲ್ಲ ಬರ್ಕೊಂಡು ಹೋಗಿ ಹಾಡ್ದೆ. ಅಂಡ್ ಮಾರುತಿ ಸರ್ ವಾಸ್ ವೆರಿ ಇಂಪ್ರೆಸ್ಡ್. ಪರವಾಗಿಲ್ಲ, ಹುಡುಗಿ ತುಂಬಾ ಕ್ವಿಕ್ ಆಗಿ ಗ್ರಾಸ್ಪ್ ಮಾಡ್ತಾಳೆ, ನೋಟ್ಸ್ ಕೂಡ ಬರೀತಾಳೆ ಅಂತ. ಸೊ ಆ ದಿನ ಯೂಶುವಲಿ 9 to 9 ಕಾಲ್ ಶೀಟ್ ಇರುತ್ತೆ, 9 AM to 9 PM. ಇದ್ರಲ್ಲಿ 8 ಹಾಡುಗಳು ಅವ್ರು ಮುಗಿಸ್ಬೇಕು, ಮ್ಯೂಸಿಕ್ ಎಲ್ಲ. ಸೊ ಆ ಹುಡುಗಿ ಯಾರೋ ಬರೋಕ್ ಆಗದೆ ಇದ್ದಿದ್ರಿಂದ ನಾನಲ್ಲಿ ರೀಚ್ ಆಗಿದ್ದೆ 11:30. ಅಂಡ್ ಆ 8 ಹಾಡುಗಳು ಬೈ 7:30 ಎಲ್ಲದು ರೆಕಾರ್ಡಿಂಗ್ ಆಯ್ತು. ಸೊ ಎಲ್ಲ ಹೋಲ್ ಟೀಮ್ ವಾಸ್ ವೆರಿ ಹ್ಯಾಪಿ. ಸೊ ನನ್ ಜೊತೆ ರೆಗ್ಯುಲರ್ ಆಗಿ ಟ್ರ್ಯಾಕ್ ಹಾಡಕ್ ಬರ್ತೀಯಾ ಅಂತ ಕೇಳಿದ್ರು. ಸೊ ನನ್ಗೂ ಬೇಕಾಗಿದ್ದಿದ್ ಅದನ್ನೇ. ಸೊ ಆ ತರ ಟ್ರ್ಯಾಕ್ ಹಾಡೋದ್ರ ಮೂಲಕ ಒಂದು ಎಂಟ್ರಿ ಸಿಗತ್ತೆ ಅಂತ. ಸೊ ಅದು ಹಾಡ್ತಾ ಇದ್ದೆ. ಅಂಡ್ ಅದೇ ಒಂದ್ 5-6 ತಿಂಗಳು ಆಗುವಾಗ ಐ ಥಿಂಕ್ ಹಂಸಲೇಖ ಸರ್ ಅವರ ಸ್ಟುಡಿಯೋ ಇಂದ ಒಂದು ಕಾಲ್ ಬಂತು. ಮೋಹಿನಿ ಅಲ್ಲ, ನೆನಪಿರಲಿ ಸಾಂಗ್ ರೆಕಾರ್ಡಿಂಗ್ ಅಲ್ಲಿ ಆಗಿತ್ತು, ರೀ ರೆಕಾರ್ಡಿಂಗ್ ನಡೀತಾ ಇತ್ತು ಆಗ. ಐ ಥಿಂಕ್ 2005 or 2006 ಏನಾದ್ರು. ಸೊ ಒಂದು ವಾಯ್ಸ್ ಟೆಸ್ಟ್ ಬರ್ತೀರಾ, ಒಂದು ಆಡಿಷನ್ ಅಂತ. ಸರಿ ಅಂತ ಹೋದೆ. ಅದೇ ಚಿತ್ರಕ್ಕೆ ಏನೇನ್ ಬಿಟ್ಸ್ ಇದೆ ಅದನ್ನೇ ಟೆಸ್ಟ್ ತರ ಹಾಡ್ಸಿದ್ರು. ಅಂಡ್ ಸರ್ ವಾಸ್ ವೆರಿ ಇಂಪ್ರೆಸ್ಡ್. ಬಹಳ ಖುಷಿ ಪಟ್ರು. ಅಂದ್ರೆ ಅದ್ರಲ್ಲಿ ಬೇರೆ ಬೇರೆ ಜಾನ್ರ ಇತ್ತು, ವೆಸ್ಟರ್ನ್ ಹಮ್ಮಿಂಗ್ಸ್ ಇತ್ತು, ಕ್ಲಾಸಿಕಲ್ ಇತ್ತು, ಎಲ್ಲಾ ತರದ ಇದಿತ್ತು. ಸೊ ದಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೋಜರ್ ಫಾರ್ ಮಿ, ಎಲ್ಲಾ ತರದ ಬಿಟ್ಸ್ ಹಾಡೋಕೆ ಅವಕಾಶ. ಸೊ ಎಲ್ಲಿದ್ಯಮ್ಮ ಇಷ್ಟು ವರ್ಷ ಅಂತ ಕೇಳಿ ಬಹಳ ಖುಷಿ ಪಟ್ಟು, ಇಲ್ಲಿ ಕೆಲಸ ಮಾಡ್ತೀಯ ನನ್ ಜೊತೆ ಅಂತ ಕೇಳಿದ್ರು. ಅಂಡ್ ಐ ವಾಸ್ ವೆರಿ ಹ್ಯಾಪಿ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಅವ್ರ ಹಾಡುಗಳನ್ನ ಕೇಳಿ ಬೆಳೆದವಳು. ಯಾವತ್ತು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅವ್ರ ಜೊತೆ ಕೆಲಸ ಮಾಡಕ್ ಅವಕಾಶ ಸಿಗ್ಬೋದು ಅಂತ, ಆಸೆ ಮಾತ್ರ ಇತ್ತು ಅಷ್ಟೇ. ಸೊ ಅಲ್ಲಿಂದ ಜರ್ನಿ ಶುರು ಆಯ್ತು ಸಿನಿಮಾ ರಂಗದಲ್ಲಿ. ಇದು ನೀವು ಎದೆ ತುಂಬಿ ಹಾಡಿದ್ರು ಕೇಳಿದ್ರೆ, SPB ಅವ್ರ ಜೊತೆ ಡ್ಯೂಯೆಟ್ ಶೇರ್ ಮಾಡ್ಕೊಂಡ್ರಿ. ಅವಾಗ ಹೆಂಗಿದ್ರು SPB ಅವ್ರು, ಹೆಂಗಿದ್ರು ನಿಮ್ಮ ಹತ್ರ, ಏನಂತ ಶೇರ್ ಮಾಡ್ಕೊಂತ ಇದ್ರು? ತುಂಬಾನೇ ಹಂಬಲ್ ಆಗಿದ್ರು. ಅದು ರಾಮೋಜಿ ರಾವ್ ಫಿಲ್ಮ್ ಸಿಟಿಯಲ್ಲಿ ಆಗಿದ್ದು, ಹೈದರಾಬಾದ್ ಅಲ್ಲಿ ಶೂಟಿಂಗ್. ಫಸ್ಟ್ ಟೈಮ್ ನಾನ್ ನೋಡಿದಾಗ, ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ SPB ಸರ್. ನೋಡಿದಾಗ ನನ್ ಕಣ್ಣಲ್ಲೆಲ್ಲ ನೀರ್ ಬಂತು, ಗಡಗಡ ನಡುಗ್ತಾ ಇದ್ದೆ. ಅವ್ರ ಹತ್ರ ಬಂದು ತುಂಬಾ ಕಾಮ್ ಆಗಿ, ಯಾಕೆ ಟೈಮ್ ತಗೋ, ನೀನು ಆರಾಮ್ ಅಂತ ಅನ್ಸ್ದಾಗ ವಿ ವಿಲ್ ಸ್ಟಾರ್ಟ್ ರೆಕಾರ್ಡಿಂಗ್ ಅಂತ ಹೇಳಿದ್ರು. ಸೊ ತುಂಬಾನೇ ಹಂಬಲ್ ಆಗಿ, ಹಾಡೋವಾಗ್ಲೂ ಅಷ್ಟೇ ಅಲ್ಲೇ ಹುರಿದುಂಬಿಸ್ತಾ ಇದ್ರು. ಇನ್ನೊಂದ್ ಚೆನ್ನಾಗಿ ಬಂತು, ಸಂಗತಿಗಳು ಚೆನ್ನಾಗಿ ಹಾಡಿದ್ವಿ ಅಂದ್ರೆ ವಾ ಅಂತ ಅಲ್ಲೇ ಹೇಳೋರು. ಅಂಡ್ ನಾನ್ ಫಸ್ಟ್ ಅವ್ರ ಜೊತೆ ಹಾಡಿದ ಹಾಡು ದೇವಲೋಕ ಪ್ರೇಮಲೋಕ ಅಂತ ಚಿತ್ರಮ್ಮ ಹಾಡಿದಂತ ಹಾಡು. ಆ ಹಾಡಿನ ಶೂಟಿಂಗ್ ಅಂದ್ರೆ ಒಂದ್ ಮಗು ವಾಯ್ಸ್ ಬರುತ್ತೆ, ಅಮ್ಮ ಯಾವ ಲೋಕದಲ್ಲಿದ್ದೀಯಾ ಅಂತ. ಅದು ಆ ಸಾಂಗ್ ಅಲ್ಲಿ ನಾನು ಅದು ಹಾಡ್ತಾ ಇರ್ಬೇಕಾದ್ರೆ ಸರ್ ಹಿಂಗ್ ನೋಡಿದ್ರು. ಸೊ ಬಹಳನೇ ಅಪ್ರಿಶಿಯೇಟ್ ಮಾಡಿದ್ರು ಅವತ್ತು. ಅಂಡ್ ಹಿ ಬ್ಲೆಸ್ಡ್ ಮೀ. ಸೊ ಅದ ನಂತರ ನಂಗೆ ಬಹಳಷ್ಟು ಅವಕಾಶಗಳು ಸಿಕ್ತು ಅವ್ರ ಜೊತೆ ವೇದಿಕೆ ಹಂಚ್ಕೊಳಕ್ಕೆ. ಬಹುಶಃ ಅವರ ಕೊನೆಯ ಸ್ಟೇಜ್ ಕಾರ್ಯಕ್ರಮದಲ್ಲಿ ಕೂಡ ನಾನು ಹಾಡಿದ್ದೆ. ಯಾವ ಹಾಡು ಹೇಳಿದ್ರಿ ಕೊನೆಗೆ ಅವ್ರ ಜೊತೆ, ನೆನಪಿದ್ಯಾ? ಪ್ರೀತಿ ಮಾಡಬಾರದು, ಲೋಕವೇ ಹೇಳಿದ ಮಾತಿದು. ಹೌದು, ಫೆಬ್ರವರಿ 29th 2020 ಚೌಡಯ್ಯ ಮೆಮೋರಿಯಲ್ ಹಾಲ್ ಅಲ್ಲಿ ಒಂದು ಚಾರಿಟಿ ಶೋ ಆಗಿತ್ತು. ಸೊ ದಟ್ ವಾಸ್ ಲಾಸ್ಟ್ ಶೋ, ಹಿಸ್ ಲಾಸ್ಟ್ ಶೋ ಆಲ್ಸೋ. ಎಷ್ಟು ಮಿಸ್ ಮಾಡ್ಕೋತೀರಿ? ತುಂಬಾನೇ. ಯಾಕಂದ್ರೆ ಅದೇ ನಾ ಹೇಳ್ದಂಗೆ ಅವರ ಹಾಡುಗಳೇ ಕೇಳಿ ಬೆಳೆದವಳು. ನನಗೆ ಏನನ್ಸತ್ತೆ ಅಂದ್ರೆ ಪ್ರಪಂಚದಲ್ಲಿ ಅವ್ರ ತರ ಒಬ್ರೆ. ಯಾಕಂದ್ರೆ ಕೆಲವರು ಕ್ಲಾಸಿಕಲ್ ತುಂಬಾ ಚೆನ್ನಾಗ್ ಹಾಡ್ತಾರೆ, ಭಾವಗೀತೆ ತುಂಬಾ ಚೆನ್ನಾಗ್ ಹಾಡ್ತಾರೆ. ಇವ್ರು ಎಲ್ಲವನ್ನ ತುಂಬಾ ಚೆನ್ನಾಗಿ ಪರ್ಫೆಕ್ಷನಿಸ್ಟ್. ಸೊ ಸಿನಿಮಾ ಹಾಡುಗಳಿಗೆ ಯಾವುದೇ ಒಂದು ಸಿಲೆಬಸ್ ಇಲ್ಲ, ಬೇರೆಲ್ಲ ಫಾರ್ಮ್ ಆಫ್ ಮ್ಯೂಸಿಕ್ಗೆ ಸಿಲೆಬಸ್ ಇದೆ. ಸೊ ಐ ಆಲ್ವೇಸ್ ಫೆಲ್ಟ್ ಇವರು ಮತ್ತೆ ಇನ್ನೊಂದಷ್ಟು ಜನ ಗಾಯಕಿಯರು, ದೇ ಆರ್ ದ ಯೂನಿವರ್ಸಿಟಿ ಆಫ್ ಫಿಲ್ಮ್ ಮ್ಯೂಸಿಕ್ ಅಂತ. ಸೊ ಐ ಮಿಸ್ ಹಿಮ್ ಅ ಲಾಟ್. ಓಕೆ, ಅವರು ಯಾವ ಸಾಂಗ್ ನಿಮಗೆ ತುಂಬಾ ಫೇವರೇಟ್? ಯಾವ ಒಂದು ಸಾಂಗ್ ತುಂಬಾ ಇಷ್ಟ? SPB ಸರ್ ತುಂಬಾ ಇರುತ್ತೆ, ಕಷ್ಟ ಗುಣಗ್ತಾ ಇರೋದು. ಎಲ್ಲಾ ಭಾಷೆಗಳಲ್ಲೂ ಅವ್ರು ಹಾಡಿದ್ದಾರೆ, ಬಹಳಷ್ಟು ಇಷ್ಟ ಎಲ್ಲಾ ಸಾಂಗ್ಸ್ ಕೂಡ. ಬಟ್ ನಾವು ಜೊತೆಲಿ ತುಂಬಾ ಹಾಡ್ತಾ ಇದ್ದಿದ್ದಂತ ಹಾಡು ಅಂದ್ರೆ ನಗುವ ನಯನ, ಜೊತೆಯಲ್ಲಿ ಎಲ್ಲವೂ ಇಷ್ಟನೇ. ಮೊದಲ ಸಿನಿಮಾ ನೀವು ಯಾವ್ದು ಹಾಡಿದ್ದು? ತುಂಬಾ ಟ್ರ್ಯಾಕ್ಸ್ ಹಾಡ್ತಾ ಇದ್ದಿದ್ ಹಾಗೇನೆ
ಮೀರಾ ಮಾಧವ ರಾಘವ ಚಿತ್ರಕ್ಕೂ ಕೂಡ 3 ಹಾಡು ಟ್ರ್ಯಾಕ್ ಹಾಡಿದ್ದೆ. ಅಂಡ್ ಆ ಹಾಡುಗಳನ್ನ ಕೇಳಿದ ಪ್ರೊಡ್ಯೂಸರ್ ತುಂಬಾನೇ ಇಷ್ಟಪಟ್ರು ನನ್ನ ವಾಯ್ಸ್. ಹಂಸಲೇಖ ಸರ್ಗೆ ಹೇಳಿದ್ರು ಈ ಹುಡುಗಿ ವಾಯ್ಸ್ ಇಟ್ಕೊಳ್ಳೋಣ ಅಂತ. ಸೊ ಟ್ರ್ಯಾಕ್ ಹಾಡಿದ್ದು ರಿಟೇನ್ ಆಯ್ತು. ಸೊ ಮೀರಾ ಮಾಧವ ರಾಘವ ಚಿತ್ರದ ಮೂಲಕ ನಾನು ಫುಲ್ ಫ್ಲೆಜ್ಡ್ ಪ್ಲೇ ಬ್ಯಾಕ್ ಸಿಂಗರ್ ಆಗಿ ಪರಿಚಿತ. ಅದು ನೀವು ಹಂಸಲೇಖ ಅವರ ಬಿಗ್ ಫ್ಯಾನ್ ಅಂತ ಹೇಳಿದ್ರಿ ಸಣ್ಣದ್ರಿಂದಲೂ. ಅವ್ರ ಹಾಡು ಯಾವ್ದು ನಿಮಗೆ ತುಂಬಾ ಇಷ್ಟ? ಅವ್ರು ಕಂಪೋಸ್ ಮಾಡಿರೋ ಒಂದು ಹಾಡು? ಎಲ್ಲಾನು. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಇರ್ಬೋದು, ಓ ಮೇಘವೇ, ಆಮೇಲೆ ಈ ಪ್ರೇಮಲೋಕದ ಹಾಡುಗಳು, ಎಲ್ಲಾನು. ಈಗ ನಮ್ಮ ಚಿತ್ತಾರ ಪ್ರೇಕ್ಷಕರಿಗೋಸ್ಕರ ಕೇಳಿಸದೆ ಕಲ್ಲು ಕಲ್ಲು ಒಂದ್ 2 ಲೈನ್ ಹಾಡ್ಬೋದ ನೀವು? ಖಂಡಿತ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ, ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ, ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಸೂಪರ್. ಈಗಲೂ ಹಾಡು ಎಷ್ಟು ಫ್ರೆಶ್ ಆಗಿದೆ ಅಲ್ಲ ಕೇಳಿದ್ರು. ಆಮೇಲೆ ಇದು ವಿ ಹರಿಕೃಷ್ಣ ಅವರ ಜೊತೆ ನೀವು ತುಂಬಾ ಕೆಲಸ ಮಾಡಿದ್ರಿ. ಅವ್ರು ಯಾವ ಸಾಂಗ್ ನಿಮಗೆ ಇಷ್ಟ ಅವ್ರ ಜೊತೆ ಕಂಪೋಸ್ ಮಾಡಿರುವಂತ ಸಾಂಗ್? ಅಂದ್ರೆ ನಾನ್ ಹಾಡಿರೋದು, ನೀವು ಹಾಡಿರೋದು. ಅವ್ರ ಜೊತೆ ಆಕ್ಚುಲಿ ನನ್ಗೆ ಬಹಳಷ್ಟು ಎಕ್ಸ್ಪೆರಿಮೆಂಟ್ ಮಾಡಕ್ ಸಿಕ್ತು. ಅಂದ್ರೆ ಅರಬಿಕ್ ಸ್ಟೈಲ್ ಅಲ್ಲೆಲ್ಲ ಹಾಡ್ಸಿದ್ರು. ಅದು ಯಾವ ಸಾಂಗ್ ನೆನಪಿದೆ? ಪ್ರಿನ್ಸ್ ಚಿತ್ರ ಅನ್ಸುತ್ತದು, ದರ್ಶನ್ ಸರ್ದು ಸಾಂಗ್ ನೆನಪಾಗ್ತಿಲ್ಲ. ಬಟ್ ಲೇಟೆಸ್ಟ್ ಆಗಿ ನಾನು ಅವರಿಗೆ ಹಾಡಿದ ಕುರುಕ್ಷೇತ್ರ, ಅದನ್ನು ಒಂದು ಚಾಲೆಂಜಿಂಗ್ ಸಾಂಗ್ ಆಗಿತ್ತು. ಬಹಳ ಹೈ ಪಿಚ್ ಎಲ್ಲ ಹೋಗುವಂತದ್ದು, ಒಂದು ಡ್ರಾಮ್ಯಾಟಿಕ್ ಸಾಂಗ್. ಎಲ್ಲಿರುವೆ ಹರಿಯೇ ದ್ವಾರಕೆಯ ದೊರೆಯೇ ಈ ಸೋದರಿಯ ಧರ್ಮೇ ಚಾರ್ತೆ ಚಕಣ್ಣಾಲ ದಹಿಸುತ್ತಿದೆ ಧರ್ಮ, ಆತರ ಎಲ್ಲ ತುಂಬಾ ಒಂದು ಡ್ರಾಮ್ಯಾಟಿಕ್ ಆಗಿ ದ್ರೌಪದಿಯ ವಸ್ತ್ರಾಪಹರಣ ಟೈಮಲ್ಲಿ ಹಾಡುವಂತ ಹಾಡು. ಸೊ ಅದು ಒಳ್ಳೆ ಸೌಂಡ್ ಮಾಡ್ತಲ್ಲ ಸಾಂಗ್. ಎಸ್ ಕುರುಕ್ಷೇತ್ರ. ಆಮೇಲೆ ಅಂಬಿಕಾ ಚಳಿತಾಳೆನು ಅಂಬಿಕಾ, ಅದನ್ನು ತುಂಬಾ ಪಾಪ್ಯುಲರ್ ಆಯ್ತು. ಬಹಳಷ್ಟು ಹಾಡುಗಳು ಅವ್ರ ಜೊತೆ ವರ್ಕ್ ಮಾಡಿದ್ದು ಎಕ್ಸ್ಪೀರಿಯನ್ಸಸ್. ಜಂಗ್ಲಿ ಸಿನಿಮಾಗ್ ನೀವು ಜಂಗ್ಲಿ, ಹೌದು, ಅದ್ರಲ್ಲಿ ತಲೆ ಬಾಚ್ಕೊಳ್ಳೋ ಹಾಕೊಳ್ಳೋ ಅಂತ ಒಂದು ಹಾಡಿದೆ. ಜಂಗ್ಲಿ ಶಿವಲಿಂಗು ಏನಿದು ಮಿಂಚಿಂಗು ಚೆನ್ನಾಗಿದೆ ಯಾಕಿಂಗಾದೆ ಅಂತ. ನೀವೊಂದು ಸಾಂಗ್ ಬರುತ್ತೆ ಅಂತ ಇಟ್ಕೊಳ್ಳಿ, ಹೆಂಗ್ ಪ್ರಿಪೇರ್ ಆಗ್ತದೆ ಅದಕ್ಕೆ? ಪ್ರಿಪರೇಷನ್ ಅಂತ ಅಲ್ಲಿ ಏನು ದೊಡ್ಡದಾಗಿ ಇರೋದಿಲ್ಲ. ಯೂಶಲಿ ನಮ್ಗೆ ಯಾವ ತರ ಹಾಡ್ ಇರತ್ತೆ ಅಂತಾನು ಗೊತ್ತಿಲ್ಲ. ಸುಮ್ನೆ ಒಂದ್ ಕಾಲ್ ಬರುತ್ತೆ, ಇಂತ ಟೈಮ್ ಅಂತ ಫಿಕ್ಸ್ ಆಗತ್ತೆ, ಹೋಗ್ತೀವಿ, ಅಲ್ಲೇ ಸಾಹಿತ್ಯ ಸಿಗತ್ತೆ, ಅಲ್ಲೇ ಟ್ಯೂನ್ ಸಿಗತ್ತೆ, ಅದೇ ನೋಟ್ಸ್ ಬರ್ಕೊಂಡು ನಾನು ಅಲ್ಲೇ ಹಾಡ್ತೀನಿ. ಬಟ್ ಪ್ರಿಪರೇಷನ್ ಅಂದ್ರೆ ನಾವು ಅದೇ ಶಾಸ್ತ್ರೀಯ ಸಂಗೀತ ಎಲ್ಲ ಕಲ್ತಿದ್ರೆ, ಪ್ರತಿ ದಿವಸ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ಯಾವ್ದೇ ರೀತಿಯ ಹಾಡುಗಳು ಸಿಕ್ಕಿದ್ರು ಅಲ್ಲಿ ತಕ್ಷಣಕ್ಕೆ ಪರ್ಫಾರ್ಮ್ ಮಾಡಕ್ಕಾಗುತ್ತೆ. ಓಕೆ. ಮತ್ತೆ ನಿಮ್ಮ ಇಡೀ ಜರ್ನಿಯಲ್ಲಿ ಸಾಕಷ್ಟು ಸೂಪರ್ ಹಿಟ್ ಸಾಂಗ್ ಕೊಟ್ಟಿದ್ದೀರಾ. ಅದರಲ್ಲಿ ಒಂದು ತುಂಬಾ ಕಷ್ಟ ಆಗಿದೆ ಯಾವ ಸಾಂಗ್ ನಿಮಗೆ ಟಫ್ ಅನ್ಸ್ತು? ತುಂಬಾ ಚಾಲೆಂಜಿಂಗ್, ಟಫ್ ಅನ್ನೋದಕ್ಕಿಂತ ಚಾಲೆಂಜಿಂಗ್ ಆಗಿತ್ತು ಪರ್ಫಾರ್ಮ್ ಮಾಡಕ್ಕೆ ಅಂತ ಯಾವ್ದು? ಐ ಥಿಂಕ್ ಉಗ್ರಂ ಚಿತ್ರದಲ್ಲಿ ಚನನ ಚನನ ಅಂತ ನನ್ನ ಮೊದಲ ಫಿಲ್ಮ್ ಫೇರ್ ಅವಾರ್ಡ್ ಅದಕ್ಕೆ ಬಂದಿದ್ದು. ಚಾಲೆಂಜಿಂಗ್ ಯಾಕೆ ಅನ್ಸ್ತು ಅಂದ್ರೆ, ಅದ್ರ ಕೀ ಸ್ಕೇಲ್ ತುಂಬಾನೇ ಹೈ ಪಿಚ್ ಇತ್ತು. ಅದು ಏನಾಗಿತ್ತು ಅಂದ್ರೆ, ಬೇರೆ ಯಾರು ಕಂಪೋಸ್ ಮಾಡಿ ಶೂಟಿಂಗ್ ಎಲ್ಲ ಆಗಿದ್ದಂತ ಹಾಡೋದು. ಆಮೇಲೆ ರವಿ ಬಸ್ರೂರ್ ಅವ್ರ ಹತ್ರ ಬಂತು ಆ ಹಾಡು, ಮತ್ತೆ ಹೊಸ ಟ್ಯೂನ್ ಕಂಪೋಸ್ ಮಾಡ್ಬೇಕಿತ್ತು. ಸೊ ಲಿಪ್ ನೋಡ್ಕೊಂಡು ಅವ್ರು ಮತ್ತೆ ಹೊಸ ಟ್ಯೂನ್ ಕಂಪೋಸ್ ಮಾಡಿ ಒಂದ್ ಹಾಡಿದೆ ಬನ್ನಿ ಅಂತ ಕರೆದು. ತುಂಬಾ ಹೈ ಇದೆ ಅಲ್ಲ ಸರ್ ಅಂತ ಹೇಳ್ದೆ. ಒಂದು ಸ್ವಲ್ಪ ಒಂದು ಅರ್ಧ ಮನೆ ಕಮ್ಮಿ ಇದ್ರೆ ಇನ್ನು ಈಸಿ ಆಗ್ಬೋದು. ಇದು ಆಲ್ರೆಡಿ ಚಾಲೆಂಜಿಂಗ್ ಆಗಿ ಎಲ್ಲ ಮಾಡಿ ಮುಗ್ಸಾಗಿದೆ, ಹೇಗೋ ಕಣ್ಮುಚ್ಕೊಂಡ್ ಹಾಡಿ ಅಂತ ಹೇಳುದು. ಸೊ ಅದೇ ತರ ಕಣ್ಮುಚ್ಕೊಂಡೇ ಹಾಡಿದ ಹಾಡು. ಐ ನೆವರ್ ಥಾಟ್ ಅದಕ್ಕೆ ನನ್ನ ಮೊದಲ ಅವಾರ್ಡ್ ಅದಕ್ಕೆ ಬಂತು. ನಮಗೋಸ್ಕರ ಒಂದು ಕಣ್ಮುಚ್ಕೊಂಡು ಹಾಡ್ಬೋದು. ತೇಲ್ ಹೋದೆ ಹಾಗೆ ಬಾನಲ್ಲೇ
ಮರೆತೋದೆ ನನ್ನೇ ನಿಂತಲ್ಲಿ ಮನಸಾರೆ ಕರಗೋದೆ ನಿನ್ನಲ್ಲೇ ಒಂದೊಂದು ಹನಿ ಕಥೆನ ಕೇಳೋಣ ಬನ್ನಿತ್ತೇನೇನ ಹೂ ಬಣ್ಣ ನೀ ಹೇಳೆ ನಿನ್ನ ಗುಣಗಾನ ಚನನ ಚನನ ಚಂಚನನ ಚನನನ ಚನನನ ಚನ ಚನನ ಚನನ ಚಂಚನನ ಚನನನ ಚನನನ ಚನ. ನಿಜವಾಗ್ಲೂ ಚಾಲೆಂಜಿಂಗ್ ಆಗಿದೆ. ಹೈ ಪಿಚ್ ಹೋಗುತ್ತೆ, ಕೆಳಗೆ ಬರುತ್ತೆ. ಆಮೇಲೆ ಅರ್ಜುನ್ ಜನ್ಯ ಜೊತೆ ಕೆಲಸ ಮಾಡ್ತಾರೆ ಜರಾಸಂಧಕ್ಕೆ ಅಲ್ವಾ? ಅದ್ರಲ್ಲಿ ಯಾವ ಹಾಡು ನೀವು ಹಾಡಿದ್ರಿ? ಜರಾಸಂಧದಲ್ಲಿ ಡ್ಯುಯೆಟ್ ಅದು ಸೋನು ನಿಗಮ್ ಅವ್ರ ಜೊತೆ. ಅವರಿವರ ಜೊತೆ ಸೇರದೆ ಅದ್ರಲ್ಲಿ ನನ್ನ ಮಾತು ಒಂದೇ ಆಗಲಿ ಆ ಹಾಡು. ಅದೇ ನೀವು ಅರ್ಜುನ್ ಜನ್ಯ ಜೊತೆ ತುಂಬಾ ಪ್ರಾಜೆಕ್ಟ್ಸ್ ಮಾಡಿದಿರಿ. ಯಾವ ಪ್ರಾಜೆಕ್ಟ್ ನಿಮಗೆ ಫೇವರೇಟ್ ಸಿನಿಮಾ, ನಿಮಗೆ ತುಂಬಾ ಇಷ್ಟ ಆಗಿತ್ತು? ಎಲ್ಲಾನು ಫೇವರೇಟ್, ಬಟ್ ನನ್ಗೆ ಜಾಸ್ತಿ ಹೆಸರು ತಂದ್ಕೊಟ್ಟಿದ್ದಂಥದ್ದು ಚೌಕ ಚಿತ್ರದ ಅಪ್ಪ ಇಲ್ಲ. ಸೊ ನಾನು ಇಲ್ಲಿವರೆಗೆ ಒಂದು ಸುಮಾರು 5,000 ಹಾಡುಗಳನ್ನ ರೆಕಾರ್ಡ್ ಮಾಡಿದೀನಿ. ಅದ್ರಲ್ಲಿ ಜನ ನನ್ನನ್ನ ಜಾಸ್ತಿ ಗುರುತಿಸೋದೇ ಅಪ್ಪ ಇಲ್ಲ. ಸೊ ಸ್ಟೇಜ್ ಮೇಲೆ ಹೋದಾಗ್ಲೂ ಅಷ್ಟೇ, ಆಡಿಯನ್ಸ್ ಗೆ ಬಿಟ್ರೆ ಯಾವ ಹಾಡು ಹಾಡ್ಲಿ ಅಂದ್ರೆ ಅಪ್ಪ ಐ ಲವ್ ಯು ಅಂತಾನೆ ಹೇಳ್ತಾರೆ. ಕೆಲವೊಂದ್ ಕಡೆ 2 ಸಲ 3 ಸಲ ಎಲ್ಲ ನನ್ನ ಹತ್ರ ಹಾಡ್ಸಿದ್ದಿದೆ. ಅಂಡ್ ಪ್ರಪಂಚದಾದ್ಯಂತ ಕನ್ನಡಿಗರು ಇಷ್ಟಪಟ್ಟಂತ ಹಾಡು, ಕನ್ನಡಿಗರು ಮಾತ್ರ ಅಲ್ಲ ಕನ್ನಡೇತರರು ಕೂಡ. ಲೈಕ್ ಆಸ್ಟ್ರೇಲಿಯನ್ ಕ್ರಿಕೆಟರ್ ಡೇವಿಡ್ ವಾರ್ನರ್ ಅವರು ಕೂಡ ಈ ಹಾಡನ್ನ ಸ್ಟೇಡಿಯಂ ಅಲ್ಲಿ ಪ್ಲೇ ಮಾಡಿ ಅವ್ರ ಮಗಳಿಗೆ ಡೆಡಿಕೇಟ್ ಮಾಡಿದ್ರು. ಇದು ನನ್ಗೆ ಟ್ಯಾಗ್ ಆಗಿತ್ತು ಇನ್ಸ್ಟಾಗ್ರಾಮ್ ಅಲ್ಲಿ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ. ಆಮೇಲೆ ಬಹಳಷ್ಟು ಈ ಕೊರಿಯನ್ಸ್ ಎಲ್ಲ ಈ ಹಾಡನ್ನ ಹಾಡಿ ಪ್ರೆಸೆಂಟ್ ಮಾಡಿದ್ರು. ಈವನ್ ವಿಶೇಷ ಚೇತನರು ಇರ್ತಾರೆ, ಡೆಫ್ ಅಂಡ್ ಡಮ್, ಅವರು ಕೂಡ ಅಂದ್ರೆ ಪಾರ್ಷಿಯಲಿ ಡೆಫ್ ಇರ್ತಾರಲ್ಲ, ಅವರು ಕೂಡ ಇತ್ತೀಚೆಗೆ ಸಿಕ್ಕಿದ್ದು ನಮ್ ಫೇವ್ರೆಟ್ ಸಾಂಗ್ ಅಪ್ಪ ಐ ಲವ್ ಯು ಅಂತ ಹೇಳ್ತಾರೆ. ಸೊ ನನ್ಗನ್ಸುತ್ತೆ ಈ ಹಾಡು ಬಿಯಾಂಡ್ ಎನಿ ಲ್ಯಾಂಗ್ವೇಜ್, ಬಿಯಾಂಡ್ ಎನಿ ಬೌಂಡ್ರೀಸ್. ಹಾಗಾಗಿ I'm blessed to get that song. Okay, but ನಿಮ್ ಲೈಫ್ ಅಲ್ಲಿ ಅಪ್ಪನ ಜೊತೆ ನಿಮ್ಮ ಬಾಂಧವ್ಯ ಹೇಗಿತ್ತು? ಚಿಕ್ಕ ವಯಸ್ಸಿಂದನೂ ನಾನು ಎಲ್ಲ ಕ್ಲಾಸಸ್ಗೆಲ್ಲ ಜಾಸ್ತಿ ಅವರೇ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ನಂಗೆ ಸಂಡೇಸ್ ಅರ್ಲಿ ಮಾರ್ನಿಂಗ್ 6 o'clock ಸಂಗೀತ ಕ್ಲಾಸ್ ಇರ್ತಿತ್ತು. ಸೊ ಮಂಗಳೂರಲ್ಲಿ ಹುಟ್ಟಿ ಬೆಳೆದವಳು ನಾನು. ಸೊ ಅಲ್ಲಿ ವಿಪರೀತ ಮಳೆಗಾಲ ಅಂದ್ರೆ ಅಲ್ಲಿ ಅದನ್ನು ಅರ್ಲಿ ಮಾರ್ನಿಂಗ್ ಅಂದ್ರೆ ಜಾಸ್ತಿನೇ ಮಳೆ. ಸೊ ಆ ಮಳೆ ಇರ್ಲಿ ಏನೇ ಇರ್ಲಿ ನನ್ನನ್ನ ಎಬ್ಸಿ ಕರ್ಕೊಂಡ್ ಬಂದು ಎಲ್ಲಾ ಕ್ಲಾಸಸ್ ಟೈಮ್ ಕರ್ಕೊಂಡ್ ಬರೋದಾಗ್ಲಿ, ಈವೆಂಟ್ಸ್ ಗೆ ಅಪ್ಪ ಅಮ್ಮ ಇಬ್ರು ಯಾರು ಫ್ರೀ ಇದ್ದಾರೋ ಅವರು. ಸೊ ಇವಾಗ್ಲೂ ಅಷ್ಟೇ, ನನ್ಗೆಲ್ಲಾದ್ರೂ ಹೋಗಕ್ಕೆ ಏನೋ ಇವತ್ತೇನೋ ಒಂಥರ ಬೋರ್ ಆಗ್ತದೆ, ಬರ್ತೀರಾ ಜೊತೆಲಿ ಅಂದ್ರೆ ಬರ್ತಾರೆ. ಸೊ ದೇ ಬೋತ್ ಆರ್ ಮೈ ಬಿಗ್ಗೆಸ್ಟ್ ಬ್ಯಾಕ್ ಬೋನ್ಸ್. ಓಕೆ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.